ವೃಂದ ಎಂಬ ಅದು ವೃಂದ ಅಂತ ಏನಕ್ಕೆ ಬಂತು ಅಂತ ಹೇಳೋದಕ್ಕೆ, ವೃಂದ ಎಂಬ ಅತ್ಯಂತ ಅತ್ಯಂತ ಪಾತಿವ್ರತ್ಯ ಸ್ತ್ರೀಯಳು. ವೃಂದ ಆಕೆ ಹೆಸರು ವೃಂದ ಅಂತ. ಅವಳು ಎಷ್ಟು ಪಾತಿವ್ರತ್ಯ ಇರ್ತಾಳೆ ಅಂತ ಅಂದರೆ, ಜಲಂಧರ ಅಂತ ರಾಕ್ಷಸ ಇರ್ತಾನೆ. ಈ ಜಲಂಧರ ರಾಕ್ಷಸನನ್ನ ಆಯಸ್ಸನ್ನ ಕಾಪಾಡುವಷ್ಟು ಪಾತಿವ್ರತ್ಯ ಅವಳು. ಪಾತಿವ್ರತೆಯ ಶಕ್ತಿಯಿಂದ ಅವನಿಗೆ ಸಾವೇ ಬರ್ತಾ ಇಲ್ಲ. ಅವನಿಗೆ ಅಷ್ಟು ಪಾತಿವ್ರತೆ ಉಳ್ಳಂತವಳು ವೃಂದ. ಈ ಜಲಂಧರ ಅವನ ಅಟ್ಟಹಾಸ ಎಷ್ಟು ಎಲ್ಲೆ ಮೀರುತ್ತೆ ಅಂದ್ರೆ, ದೇವಲೋಕವನ್ನೆಲ್ಲವೂ ಸಹ ಅಲ್ಲಾಡಿಸುವಂತಹ ಶಕ್ತಿಗೆ ಹೋಗ್ಬಿಡುತ್ತೆ. ಇಂದ್ರ ಪದವಿಗೆ ಹೋಗ್ತಾನೆ, ಎಲ್ಲಾ ಕಡೆ ಅವನು. ಯಾಕೆಂದ್ರೆ ಅವ್ನಿಗೆ ಸಾವೇ ಇಲ್ಲ. ಅವನ ಹೆಂಡತಿ ಪಾತಿವ್ರತೆಯ ಶಕ್ತಿಯಿಂದ ಅವನಿಗೆ ಸಾವೇ ಬರ್ತಾ ಇಲ್ಲ. ಅವನಿಗೆ ಯಾರನ್ನು ಸೋಲ್ಸುವಂತ ವ್ಯಕ್ತಿಗಳೇ ಸಿಗ್ತಾ ಇಲ್ಲ. ಅಷ್ಟು ಅವನು ಪರಾಕ್ರಮಶಾಲಿಯಾಗಿ ಬೆಳೀತಾ ಇರ್ತಾನೆ. ಎಲ್ಲ ಏನ್ ಮಾಡ್ತಾರೆ, ಮಹಾವಿಷ್ಣು ಬಳಿ ಹೋಗಿ ಮೊರೆ ಹೋಗ್ತಾರೆ. ಏನಪ್ಪ, ಈ ಜಲಂಧರನ್ನ ನಾವು ತಡ್ಕೊಳಕ್ಕಾಗ್ತಾ ಇಲ್ಲ, ಅವನು ಏನು ಮಾಡೋ ಸಂಹಾರವನ್ನು ಮಾಡೋಕ್ಕಾಗ್ತಿಲ್ಲ. ಇದನ್ನ ನೋಡಿದ್ರೆ ಎಲ್ಲ ನಮಗೆ ಹೇಳಿದ್ರೆ, ಹೆಂಡತಿಯ ಪಾತಿವ್ರತ್ಯ ಶಕ್ತಿಯಿಂದ ಅವನಿಗೆ ಆ ಶಕ್ತಿ ಬಂದಿದೆ, ಅವನಿಗೆ ಆಯಸ್ಸು ಅದಕ್ಕೋಸ್ಕರ ಇದೆ ಅಂತ ಹೇಳ್ತಾರೆ. ಇದಕ್ಕೆ ನೀವೊಂದು ಮೋಕ್ಷ ಕೊಡಬೇಕು, ಅವನಿಗೆ ನೀವೇನಾದರೂ ಒಂದು ಮಾಡಬೇಕು ಅಂತ ಮಹಾವಿಷ್ಣು ಬಳಿ ಎಲ್ಲರೂ ಪ್ರಾರ್ಥನೆ ಮಾಡಿಕೊಂಡಾಗ ಮಹಾವಿಷ್ಣು ಜಲಂಧರ ರೂಪ ತಾಳ್ತಾನೆ. ಜಲಂಧರ ರೂಪ ತಗೊಂಡ್ಬಿಡ್ತಾನೆ ಮಹಾವಿಷ್ಣು. ಹೋಗಿ ಅವಳ ಪಾತಿವ್ರತೆಯ ಭಂಗವನ್ನ ಮಾಡ್ತಾನೆ. ಮಹಾವಿಷ್ಣು ಧರಿಸಿ ಆ ವೃಂದೆಯ ಪಾತಿವ್ರತೆಯ ಭಂಗವನ್ನ ಮಾಡಿದಾಗ ಜಲಂಧರ ಅವನಿಗೆ ಸಾವಾಗುತ್ತೆ. ಪಾತಿವ್ರತ್ಯವನ್ನ ಕೆಡಿಸಿದ್ದಕ್ಕಾಗಿ. ಅದಕ್ಕೊಂದು ಏನೋ ಕಾರಣ ಬೇಕಲ್ಲ. ಖಂಡಿತ. ಆಗ ವೃಂದ ಅವಳನ್ನ ಏನ್ ಮಾಡ್ತಾಳೆ, ಅವನಿಗೆ ಶಾಪವನ್ನು ಕೊಡ್ತಾಳೆ. ನಿನ್ನ ಹೆಂಡತಿಯಿಂದ ನೀನು ದೂರವಾಗುವಂತಹ ದಿನಗಳು ಬರಲಿ ಅಂತ ಅವನಿಗೆ ಶಾಪ ಕೊಡ್ತಾಳೆ, ವಿಷ್ಣುವಿಗೆ. ಅದಕ್ಕೋಸ್ಕರವಾಗಿ ನೋಡಿ, ಮಹಾಲಕ್ಷ್ಮಿ ಅವನಿಂದ ಬೇಗ ದೂರವಾಗ್ತಾಳೆ. ಅಲ್ಲಿ ಭೃಗು ಮಹರ್ಷಿ ಬರ್ತಾರೆ, ಅಲ್ಲಿಂದ ತನ್ನ ವಕ್ಷಸ್ಥಲ ಕೊದಿತಾರೆ. ಅದನ್ನ ನೋಡಿದಂತ ಕೋಪಗೊಳ್ತಾಳೆ ಮಹಾಲಕ್ಷ್ಮಿ ಕೊನೆಗೆ ಅವನನ್ನ ಬಿಟ್ಟು ಹೊರಗಡೆ ಬರ್ತಾಳೆ. ಕೊನೆಗೆ ನಿನ್ನ ಪತ್ನಿಯಿಂದ ನಿನಗೆ ಶಪಿಸುವಂತಹ ದಿನಗಳು ಬರಲಿ ಅಂತ ಶಾಪ ಕೊಡ್ತಾಳೆ. ಕೊನೆಗೆ ನೋಡಿ, ಮಹಾಲಕ್ಷ್ಮಿ ಪದ್ಮಾವತಿ ಇಬ್ಬರು ಸಹ ಒಂದು ಬಾರಿ ನಿನ್ನ ಹೃದಯ ಕಲ್ಲಾಗ್ಬಿಟ್ಟಿದೆಯಾ ಅಂತ ಹೇಳಿದಾಗ ಮಹಾವಿಷ್ಣು ಕಲ್ಲಾಗಿ ನಿಂತ ಅಂತವನು ಕಥೆಯನ್ನು ಸಹ ನಾವು ನೋಡಿರ್ತೀವಿ. ಅದೇ ಶ್ರೀನಿವಾಸನ ನಾವು ಇವತ್ತು ಸಹ ನಾವು ನೋಡ್ತಾ ಇರ್ತೀವಿ. ಇದೆಲ್ಲವೂ ಸಹ ಬಹಳವಾದಂತಹ ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿದಂತಹ ಪುರಾಣಗಳಿವೆಲ್ಲವೂ